ನಮಸ್ತೆ. ಇವತ್ತು ನಾವು ಪ್ರಾಕ್ಟಿಕಲ್ ಕ್ಲಾಸ್ ಅಂತ ಹೇಳಿದರೆ ಕ್ಲಾಸ್ ಆನ್ ಹೌ ಟು ಫಿಲ್ ಅ ಪಾನ್ ಅಪ್ಲಿಕೇಶನ್. ಸೊ ಇಂಟರ್ನೆಟ್ಟಲ್ಲಿ ಹೋದಾಗ ನಾವು ಪಾನ್ ಅಪ್ಲಿಕೇಶನನ್ನು ಹೇಗೆ ಫಿಲಪ್ ಮಾಡೋದು ಅದರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಫಿಲಪ್ ಮಾಡಬೇಕು ಅಂತ ಹೇಳಿದರೆ ಮೊದಲಿಗೆ ಏನೆಲ್ಲ ಸ್ಟೆಪ್ಸ್ ಇದೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ಇನ್ಸ್ಟೆಂಟಾಗಿ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಪಾನಿನ ಅಗತ್ಯ ಇಮಿಡಿಯೇಟಾಗಿ ಬಂದಿರುತ್ತೆ. ಸೊ ಗೂಗಲ್ ಹೋಗಿ ಇಂಟರ್ನೆಟ್ಟಲ್ಲಿ ಹೋಗಿಬಿಟ್ಟು ಫಿಲಪ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಆ ಟೈಮನ್ನು ಸೇವ್ ಮಾಡಿ ಕ್ವಿಕ್ಕಾಗಿ ಪಾನನ್ನು ಕೆಲವೊಂದು ಸಂದರ್ಭದಲ್ಲಿ ಹೇಗೆ ನಾವು ಪಡ್ಕೊಳ್ಳೋದು ಅದ್ರ ಬಗ್ಗೆ ನಾವು ತಿಳ್ಕೊಳ್ತೇವೆ. ಸೊ ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಫಿಲ್ಲಿಂಗ್ ಅಪ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಪಾನ್. ಇಂಟರ್ನೆಟ್ಟಲ್ಲಿ ನಾವು ಹೇಗೆ ಆನ್ಲೈನ್ ಪಾನ್ ಕಾರ್ಡಿಗೆ ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದನ್ನು ಡಿಸ್ಕಸ್ ಮಾಡುವ. ಓನ್ಲಿ ಇಂಡಿಯನ್ ಸಿಟಿಸನ್ಸ್ ಶುಡ್ ಯೂಸ್ ದಿಸ್ ಫಾರ್ಮ್ ಫಾರ್ ಸಬ್ಮಿಟಿಂಗ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಆಫ್ ಪಾನ್. ಇಂಡಿಯನ್ ಸಿಟಿಸನ್ಸ್ ಲೊಕೇಟೆಡ್ ಔಟ್ಸೈಡ್ ಇಂಡಿಯಾ ಶುಡ್ ಆಲ್ಸೋ ಯೂಸ್ ದಿಸ್ ಫಾರ್ಮ್. ಸೊ ಆನ್ಲೈನಲ್ಲಿ ಸಿಗುವಂಥ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ಇಂಡಿಯನ್ ಸಿಟಿಸನ್ಸ್ ಫಿಲಪ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಂಡಿಯನ್ ಸಿಟಿಸನ್ಸ್ ಫಾರಿನಲ್ಲಿ ಸಿಚುವೇಟ್ ಆಗಿದ್ದಾರೆ, ಲೊಕೇಟ್ ಆಗಿದ್ದಾರೆ ಅಂತ ಇದ್ದರೂ ಸಹ ಅವರು applicant will initially register by selecting form 49A along with category and title of the applicant and enter the required details and submit. A token number will be generated and displayed to the applicant before filling the form. So ಪಾನ್ ಫಾರ್ಮನ್ನು 49A ಫಾರ್ಮನ್ನು ಫಿಲಪ್ ಮಾಡೋಕ್ಕಿಂತ ಮುಂಚೆ ಒಂದು ಟೋಕನ್ ನಂಬರ್ ಜನರೇಟ್ ಆಗಿರುತ್ತೆ. ದ್ಯಾಟ್ ಈಸ್ ಡಿಸ್ಪ್ಲೇಡ್ ಟು ದ ಅಪ್ಲಿಕೆಂಟ್ ಬಿಫೋರ್ ಫಿಲ್ಲಿಂಗ್ ದ ಫಾರ್ಮ್. Applicant can select any one of the 4 options while filling online ಪಾನ್ ಅಪ್ಲಿಕೇಶನ್. ಸೊ ಏನು ಕೋಡ್ ಟೋಕನ್ ನಂಬರ್ ಏನು ಜನ್ರೇಟ್ ಆಗಿರುತ್ತೆ ಅದರಲ್ಲಿ 4 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲಿಕೆಂಟ್ ಆನ್ಲೈನ್ ಪಾನ್ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗುತ್ತೆ. ಇಫ್ ದ ಡಾಟಾ ಸಬ್ಮಿಟೆಡ್ ಫೇಲ್ಸ್ ಇನ್ ಎನಿ ಫಾರ್ಮ್ಯಾಟ್ ಲೆವೆಲ್ ವ್ಯಾಲಿಡೇಷನ್, ಎ ರೆಸ್ಪಾನ್ಸ್ ಇಂಡಿಕೇಟಿಂಗ್ ದ ಎರರ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ಸೊ ಇನ್ಫಾರ್ಮೇಷನನ್ನು ಅಥವಾ ಡಾಟಾವನ್ನು ನಾವು ಫೀಡ್ ಮಾಡಬೇಕಾದ್ರೆ ಯಾವುದೇ ಒಂದು ಹಂತದಲ್ಲಿ ಅದು ಮಿಸ್ಟೇಕ್ ಆಗಿದೆ ಅಂತ ಅನಿಸುತ್ತೆ ಅಂತ ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ಒಂದು ರೆಸ್ಪಾನ್ಸ್ ಬರುತ್ತೆ ವಿಚ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದಿ ಸ್ಕ್ರೀನ್. ಸೊ ಅದನ್ನು ರೆಕ್ಟಿಫೈ ಮಾಡಬೇಕಾಗುತ್ತೆ. ಅಪ್ಲಿಕೆಂಟ್ ಶಲ್ ರೆಕ್ಟಿಫೈ ದ ಎರರ್ಸ್ ಆ್ಯಂಡ್ ರೀಸಬ್ಮಿಟ್ ದ ಫಾರ್ಮ್. ಸೊ ಅದನ್ನು ಮಿಸ್ಟೇಕ್ ಏನಾಗಿದೆ ಡಾಟಾವನ್ನು ಫಿಲಪ್ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಅದನ್ನು ರೆಕ್ಟಿಫೈ ಮಾಡಿಬಿಟ್ಟು ಫಾರ್ಮನ್ನು ರೀಸಬ್ಮಿಟ್ ಮಾಡಬೇಕಾಗುತ್ತೆ. ಇಫ್ ದೆರ್ ಆರ್ ನೋ ಫಾರ್ಮ್ಯಾಟ್ ಲೆವೆಲ್ ಎರರ್ಸ್, ಅ ಕನ್ಫರ್ಮೇಷನ್ ಸ್ಕ್ರೀನ್ ವಿತ್ ಡಾಟಾ ಫಿಲ್ಡ್ ಬೈ ದ ಅಪ್ಲಿಕೆಂಟ್ ವಿಲ್ ಬಿ ಡಿಸ್ಪ್ಲೇಡ್. ಸೊ ಇನ್ಫಾರ್ಮೇಷನನ್ನು ಕೊಡಬೇಕಾದ್ರೆ ಡಾಟಾವನ್ನು ಫಿಲಪ್ ಮಾಡಬೇಕಾದ್ರೆ ಫೀಡ್ ಮಾಡಬೇಕಾದ ಸಂದರ್ಭದಲ್ಲಿ ಫಾರ್ಮ್ಯಾಟ್ ಲೆವೆಲಲ್ಲಿ ಯಾವುದೇ ರೀತಿಯಾದಂಥ ಎರರ್ ಇಲ್ಲ ಅಂತ ಇದ್ದಾಗ ಕನ್ಫರ್ಮೇಷನ್ ಸ್ಕ್ರೀನಲ್ಲಿ ಒಂದು confirmation screen with the data will be filled by the applicant and it is displayed. Applicant may either edit or confirm the same. So confirmation screen ಬರುತ್ತೆ. ಸೊ ಅದನ್ನು ನಾವು ಅಪ್ಲಿಕೆಂಟ್ ಏನಿದ್ದಾರೆ ಕನ್ಫರ್ಮ್ ಅಂತ ಹೇಳಿ ಕೊಡ್ಬೋದು ಇನ್ಫಾರ್ಮೇಷನನ್ನು, ಅಥವಾ ಇದ್ದಂಥ ಇನ್ಫಾರ್ಮೇಷನನ್ನು ಅಪ್ಲಿಕೆಂಟು ಎಡಿಟ್ ಮಾಡಲಿಕ್ಕೆ ಸಾಧ್ಯ. ಪೇಮೆಂಟ್ ಆಫ್ ಪಾನ್. If physical PAN card is required, in that case applicant has to make payment of rupees 107 which will be dispatched within India including GST at the rate of 18%. ಅಂದರೆ ಲ್ಯಾಮಿನೇಟೆಡ್ ಪಾನ್ ಕಾರ್ಡನ್ನು ಇಂಡಿಯಾ ಒಳಗಡೆಯೇ ನಾವು ಕೊಟ್ಟಂಥ ಅಡ್ರೆಸ್ಸಿನಲ್ಲಿ ಅಪ್ಲಿಕೆಂಟ್ ಪಡ್ಕೋಬೇಕು ಅಂತ ಇಷ್ಟಪಟ್ಟ ಸಂದರ್ಭದಲ್ಲಿ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಅದು ಎಷ್ಟು ಅಂತ ಹೇಳಿದರೆ 107 ರೂಪೀಸ್. ಈ 107 ರೂಪೀಸಿನಲ್ಲಿ 18% GST ಸಹ ಇನ್ಕ್ಲೂಡ್ ಆಗಿರುತ್ತೆ. ಸಪೋಸ್ ಪಾನ್ ಕಾರ್ಡನ್ನು ನಾವು ಇಂಡಿಯಾಯಿಂದ ಹೊರ ದೇಶದಲ್ಲಿ ಪಡ್ಕೋಬೇಕು ಅಂತ ಇಷ್ಟಪಟ್ಟ ಸಂದರ್ಭದಲ್ಲಿ ರೂಪೀಸ್ 1017 ಪೇ ಮಾಡಬೇಕಾಗತ್ತೆ. ಇದು ಸಹ GST ಇನ್ಕ್ಲೂಡ್ ಆಗಿರುತ್ತೆ. ಪಾನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು. ನಮಗೆ ಫಿಸಿಕಲ್ ಲ್ಯಾಮಿನೇಟೆಡ್ ಕಾರ್ಡ್ ಬೇಕೋ ಅಥವಾ ಈ ಪಾನ್ ಕಾರ್ಡ್ ಬೇಕು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಸಪೋಸ್ ನಮಗೆ ಎಲೆಕ್ಟ್ರಾನಿಕ್ ಪಾನ್ ಕಾರ್ಡ್ ಬೇಕು ಅಂತ ಇದ್ದ ಸಂದರ್ಭದಲ್ಲಿ ನಾವು ಇಮೇಲ್ ಐಡಿಯನ್ನು ಅಪ್ಲಿಕೇಶನಲ್ಲಿ ಮ್ಯಾಂಡೇಟರಿಯಾಗಿ ಕಂಪಲ್ಸರಿಯಾಗಿ ಇನ್ಫಾರ್ಮೇಷನನ್ನು ಕೊಡಬೇಕಾಗತ್ತೆ. ಎಲೆಕ್ಟ್ರಾನಿಕ್ ಪಾನ್ ಕಾರ್ಡ್ will be sent to the PAN applicant at the email ID, and in such cases fees applicable is rupees 66.
Next topic which we are going to concentrate is called instant PAN. How to get instant PAN under certain circumstances. Instant PAN. Income Tax Department has launched a new functionality on the e-filing portal which allots a PAN to the SSC on basis of his Aadhaar number. ಆಧಾರ್ ನಂಬರ್ ಮೇಲೆ ಆಧರಿಸಿ ಕೆಲವೊಂದು ವ್ಯಕ್ತಿಗಳಿಗೆ ಅಪ್ಲಿಕೆಂಟಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಹೊಸ ಫಂಕ್ಷನನ್ನು ನೀಡಿದ್ದಾರೆ ಅಥವಾ ಹೊಸ ಸರ್ವಿಸಸನ್ನು ಕೊಡ್ತಾ ಇದ್ದಾರೆ ಈ ಫೈಲಿಂಗ್ ಪೋರ್ಟಲ್ ಮುಖಾಂತರ. ಅದೇನು ಅಂತ ಹೇಳಿದರೆ ಇನ್ಸ್ಟೆಂಟ್ ಪಾನು ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಇನ್ಸ್ಟೆಂಟಾಗಿ ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ಪಾನ್ ಕಾರ್ಡಿನ ಅವಶ್ಯಕತೆ ಬಿದ್ದಿರುತ್ತೆ. ಹಾಗಾದರೆ ಈ ಫೆಸಿಲಿಟೀಸ್ ಯಾವೆಲ್ಲ ಎಸ್ ಎಸ್ ಸಿಗೆ ಸಿಗುತ್ತೆ ಅಂತ ಹೇಳಿದರೆ, ದಿಸ್ ಫೆಸಿಲಿಟಿ ಕ್ಯಾನ್ ಬಿ ಯೂಸ್ಡ್ ಬೈ ಎನ್ ಎಸ್ ಎಸ್ ಸಿ ಓನ್ಲಿ ಇಫ್ ದ ಫಾಲೋವಿಂಗ್ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್. ಕೆಲವೊಂದು ಕಂಡೀಷನ್ಸನ್ನು ಹಾಕಿದ್ದಾರೆ, ಆ ಕಂಡೀಷನ್ಸನ್ನು ಸ್ಯಾಟಿಸ್ಫೈ ಮಾಡಿದರೆ ಮಾತ್ರ ಇನ್ಸ್ಟೆಂಟ್ ಪಾನ್ ಅನ್ನು ಅಪ್ಲಿಕೆಂಟ್ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಾಕಿದಂಥ ಕಂಡೀಷನ್ಸ್ ಯಾವುದು ಅಂತ ಹೇಳಿದರೆ, ಪರ್ಸನ್ ಹ್ಯಾಸ್ ನೆವರ್ ಬೀನ್ ಅಲಾಟೆಡ್ ಎ ಪಾನ್. ಸೊ ಇನ್ಸ್ಟೆಂಟ್ ಪಾನನ್ನು ಹೊಂದ್ಕೊಳ್ಳೋಕ್ಕಿಂತ ಮುಂಚೆ ಎಸ್ ಎಸ್ ಸಿಗೆ ಅಥವಾ ಅಪ್ಲಿಕೆಂಟಿಗೆ ಇದಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂಥ ಪಾನನ್ನು ಅಲಾಟ್ ಮಾಡಿರಬಾರದು. ಆ ಸಂದರ್ಭದಲ್ಲಿ ಮಾತ್ರ ಇನ್ಸ್ಟೆಂಟ್ ಪಾನನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಿಸ್ ಮೊಬೈಲ್ ನಂಬರ್ ಈಸ್ ಲಿಂಕ್ಡ್ ವಿತ್ ಆಧಾರ್ ನಂಬರ್. ಸೊ ಒಬ್ಬ ವ್ಯಕ್ತಿಗೆ ಇನ್ಸ್ಟೆಂಟ್ ಪಾನ್ ಬೇಕು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಆಧಾರ್ ನಂಬರಿಗೆ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಲಿಂಕ್ ಆಗಿರಬೇಕಾಗತ್ತೆ. ಕೆಲವ್ರ ಹತ್ರ ಆಧಾರ್ ನಂಬರ್ ಇರುತ್ತೆ, ಬಟ್ ಆ ವ್ಯಕ್ತಿಯ ಮೊಬೈಲ್ ನಂಬರ್ ಲಿಂಕ್ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಇನ್ಸ್ಟೆಂಟ್ ಪಾನ್ ನಂಬರ್ ಅನ್ನು ಕೊಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಯಾಕಂದರೆ ಈ ಕಂಡೀಷನ್ಸನ್ನು ಸ್ಯಾಟಿಸ್ಫೈ ಮಾಡಿರೋದಿಲ್ಲ. ಇನ್ನೊಂದು ಕಂಡೀಷನ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಹಾಕಿದ್ವಿ ಏನು ಅಂತ ಹೇಳಿದರೆ, ಪರ್ಸನ್ಸ್ ಕಂಪ್ಲೀಟ್ ಡೇಟ್ ಆಫ್ ಬರ್ತ್ ಈಸ್ ಇಟ್ ಶುಡ್ ಬಿ ಅವೈಲೇಬಲ್ ಆನ್ ದ ಆಧಾರ್ ಕಾರ್ಡಿನಲ್ಲಿ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನಾವು ನೋಡ್ತೇವೆ ಕೆಲವೊಂದು ಆಧಾರ್ ಕಾರ್ಡಲ್ಲಿ ಒಟ್ರಾಶಿ ಡೇಟ್ ಆಫ್ ಬರ್ತ್ ಇರುತ್ತೆ. ಸೊ ಎಕ್ಸಾಕ್ಟ್ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಸ್ಪೆಸಿಫಿಕ್ಕಾಗಿ ಆಧಾರ್ ಕಾರ್ಡಲ್ಲಿ ಮೆನ್ಷನ್ ಆಗಿದೆ ಅಂತ ಇದ್ದರೆ ಮಾತ್ರ ಇನ್ಸ್ಟೆಂಟ್ ಪಾನನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ಸ್ಟೆಂಟ್ ಪಾನನ್ನು ಇಶ್ಯೂ ಮಾಡೋಕ್ಕಿಂತ ಮುಂಚೆ ಅಥಾರಿಟೀಸ್ ಏನು ಮಾಡಿರ್ತಾರೆ, ಆಧಾರ್ ಕಾರ್ಡಲ್ಲಿ ಇರುವಂಥ ಡೇಟ್ ಆಫ್ ಬರ್ತ್ ಜೆನ್ಯೂನಾ ಹೌದಾ ಅಲ್ವಾ ಅಂತ ಹೇಳಿ ಚೆಕ್ ಮಾಡಿರ್ತಾರೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕಾಗುತ್ತೆ. ಇನ್ನೊಂದು ಕಂಡೀಷನ್ಸ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಅವ್ರು ಹಾಕಿದ್ದು ಏನು ಅಂತ ಹೇಳಿದರೆ, ಹಿ ಶುಡ್ ನಾಟ್ ಬಿ ಎ ಮೈನರ್ ಆನ್ ದ ಡೇಟ್ ಆಫ್ ಅಪ್ಲಿಕೇಶನ್ ಫಾರ್ ಪಾನ್. ಇನ್ಸ್ಟೆಂಟ್ ಪಾನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ಏನು ಅವ್ರು ಅಪ್ಲಿಕೇಶನನ್ನು ಫಿಲಪ್ ಮಾಡಿ ಕೊಟ್ಟಿರ್ತಾರೆ, ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಅಥವಾ ಅಪ್ಲಿಕೆಂಟು ಮೈನರ್ ಆಗಿರಬಾರದು. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ಇನ್ಸ್ಟೆಂಟ್ ಪಾನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಹೇಗೆ ನಾವು ಆ ಇನ್ಸ್ಟೆಂಟ್ ಪಾನ್ ಕಾರ್ಡನ್ನು ಪಡ್ಕೊಳ್ಳೋದು, ಇದು ಹೇಗೆ ವರ್ಕ್ ಆಗುತ್ತೆ? ನೆಕ್ಸ್ಟ್ ಟಾಪಿಕ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಹೌ ಟು ಗೆಟ್ ಇನ್ಸ್ಟೆಂಟ್ ಪಾನ್ ಯೂಸಿಂಗ್ ದಿಸ್ ಫಂಕ್ಷನಾಲಿಟಿ. First step is go to the website which is mentioned on the screen. Click on the link Instant PAN through Aadhaar given on the right hand side. So ಏನು ಸ್ಕ್ರೀನಲ್ಲಿ ನಮಗೆ ಒಂದು ಇಮೇಜ್ ಕಾಣುತ್ತೆ, ಅದರ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ರೆಡ್ ಮಾರ್ಕಿನಲ್ಲಿ ಇನ್ಸ್ಟೆಂಟ್ ಪಾನ್ ಥ್ರೂ ಆಧಾರ್ ನ್ಯೂ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಗೆಟ್ ನ್ಯೂ ಪಾನ್ ಅಂತ ಹೇಳಿ ಸಿಗುತ್ತೆ ಆಪ್ಷನ್. ಆ ಗೆಟ್ ನ್ಯೂ ಪಾನನ್ನು ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಅವರು ಆಧಾರ್ ನಂಬರನ್ನು ಕೇಳುತ್ತೆ, ವ್ಯಕ್ತಿಯ ಆಧಾರ್ ನಂಬರ್ ಡೀಟೇಲ್ಸನ್ನು ಕೊಡಿ ಅಂತ ಕೇಳುತ್ತೆ. ಸೊ ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಸೀಜರು, ಎಂಟರ್ ದ OTP ರಿಸೀವ್ಡ್ ಆನ್ ದ ಮೊಬೈಲ್ ನಂಬರ್ ಲಿಂಕ್ಡ್ ವಿತ್ ದ ಆಧಾರ್ ನಂಬರ್. ಆಧಾರ್ ನಂಬರನ್ನು ನಾವು ಫೀಡ್ ಮಾಡಿದ ತಕ್ಷಣ ಆ ವ್ಯಕ್ತಿಯ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಆ OTPಯನ್ನು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ವ್ಯಾಲಿಡೇಟ್ ದ ಆಧಾರ್ ಡೀಟೇಲ್ಸ್. ಏನು ಆಧಾರ್ ಡೀಟೇಲ್ಸ್ ಇರುತ್ತೆ ಅದನ್ನು ನಾವು ಹೌದು ಅಂತ ಹೇಳಿ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಇಸ್ ವ್ಯಾಲಿಡೇಟ್ ಇಮೇಲ್ ID. ಕರೆಕ್ಟ್ ಇಮೇಲ್ IDಯನ್ನು ನಾವು ಕೊಡಬೇಕಾಗುತ್ತೆ. ಅದಾದ ನಂತರ ಡೌನ್ಲೋಡ್ ದಿ ಇನ್ಸ್ಟೆಂಟ್ ಪಾನ್.
ಇಮಿಡಿಯೇಟಾಗಿ ಬೇಕಾದಂಥ ಇನ್ಸ್ಟೆಂಟ್ ಇ ಪಾನನ್ನು ನಾವು ಡೌನ್ಲೋಡ್ ಮಾಡಿಬಿಟ್ಟು ನಮ್ಮ ಪರ್ಪಸಸನ್ನು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ದೀಸ್ ಆರ್ ದ ಇನ್ಫಾರ್ಮೇಷನ್ ವಿತ್ ರಿಗಾರ್ಡ್ ಟು ದ ಇನ್ಸ್ಟೆಂಟ್ ಪಾನ್. ಥ್ಯಾಂಕ್ ಯು.